ಭಾಳ ಮುಖ್ಯ KEB ಮತ್ತು ನಮ್ಮ ಸ್ಕೂಲು ಶಾಲೆ ಇದ್ದದ್ದು ಬಿಲ್ಡಿಂಗ್ಗಳದ್ದು ಯಾವುದಾದ್ರು ಡ್ಯಾಮೇಜ್ ಇದ್ದರೆ ಅದನ್ನು ಕೂರ್ಸೋಕ್ಕೆ ಹೋಗಬೇಡಿ, ಅದು ನನ್ನ ಗಮನಕ್ಕೆ ತರ್ರಿ. ತಕ್ಷಣ ರಮೇಶ್ ನೋಡಿ ಯಾವುದಾದ್ರು ಶಾಲೆ ಕಟ್ಟಡದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆದರೆ ತಕ್ಷಣ ಅದು ಹೋಗಿ ರಿಪೇರಿ ಮಾಡಲಿಕ್ಕೆ ಏನು ಮಾಡಬೇಕು ಅದಕ್ಕೆ ದುಡ್ಡು ಇಟ್ಬಿಡಿ. ಯಾವುದು ಮಕ್ಕಳಿಗೆ ಮಾತ್ರ ಯಾವುದೇ ತೊಂದರೆ ಆಗಬಾರ್ದು ಆ ಥರವಂತೂ ನೋಡ್ಕೊಳ್ಬೇಕು ಒಂದು. ಆಮೇಲೆ ಮಾಡಿಸಿ. ಆಮೇಲೆ ಉದ್ಯೋಗದಲ್ಲಿ ಜನ ಹಾಗೆ ಬರ್ತಾರೆ. ಇನ್ನು ನಮ್ಮ ಸಮಸ್ಯೆ ಅದೇ ಆಗೋದು. ಅಂಗಡಿಗಳಿಗೆ ಹೇಳ್ಬಿಡಿ, ಒಂದು ರೌಂಡ್ ಹೋಗ್ಬಿಟ್ಟು ಅಂಗಡಿಗಳೆಲ್ಲ ನಿಮ್ಮ ಎದುರುಗಡೆ ನಿಲ್ಲಿಸ್ಬೇಕಾದ್ರೆ ಸ್ಟ್ರೈಕ್ ಬಂದಿದ್ದರಿಂದ ನಾನೊಂದು 15 ದಿವಸ ಇರಲಿಲ್ಲ. ಅದಕ್ಕಾಗಿ ತುರ್ತಾಗಿ ಒಂದು ನಮ್ಮೆಲ್ಲ ಆಫೀಸರ್ಸ್ಗಳನ್ನ ಕರೆದು ಮುಂದಿನ ಮಳೆಗಾಲದಲ್ಲಿ ಅಥವಾ ಮುಂದೆ ಅನಾಹುತ ಆಗಬಾರ್ದು ಅಂತ ಹೇಳಿ ಒಂದು ತುರ್ತಾಗಿ ಒಂದು ಸಭೆ ಕರೆದಿದ್ದೀನಿ. ಎಲ್ಲ ಆಫೀಸರ್ಸ್ ಬಂದಿದ್ದಾರೆ. ಅವೆಲ್ಲ ಮಾಹಿತಿಗಳನ್ನ ತೊಗೊಂಡಿದ್ದೀನಿ. ಮೇಯ್ನ್ ನಮಗಿರೋದು ಈ ಗೊಬ್ಬರದ ಕೊರತೆ ಆಗಬಾರ್ದು, ಮತ್ತು ಕೃಷಿ ಇಲಾಖೆಯದು ಮತ್ತು ತೋಟಗಾರಿಕೆ ಇಲಾಖೆಯದು ಭಾಳ ಪ್ರಮುಖ ಇರುತ್ತೆ. ಎಲ್ಲ ಮಾಹಿತಿ ತೆಗೆದುಕೊಂಡಿದ್ದೀನಿ. ತುತ್ತ ಒಂದು ಹೆಚ್ಚುವರಿ ಜಾಸ್ತಿ ಆಗಿದೆ, ತುತ್ತದ ರೇಟ್ ಒಂದು ಜಾಸ್ತಿ ಆಗಿದೆ ಬಿಟ್ಟರೆ ಬಾಕಿ ಎಲ್ಲ ಸಿಕ್ಕಿದೆ. ಗೊಬ್ಬರದ ಕೊರತೆನೇ ಇಲ್ಲ ನಮ್ಮ ತಾಲೂಕಲ್ಲಿ, ಗೊಬ್ಬರದ ಯಾವುದೇ ಕೊರತೆ ಇಲ್ಲ, ಎಲ್ಲ ಗೊಬ್ಬರನೂ ಸಿಕ್ಕಿದೆ. ಅದರಿಂದ ರೈತರಿಗೆ ಸಮಸ್ಯೆ ಇಲ್ದಂಗೆ ನೋಡ್ಕೊಂಡಿದ್ದೀವಿ ಒಂದು. ಆಮೇಲೆ ಮಳೆಗಾಲದಲ್ಲಿ ಸ್ವಲ್ಪ ಮನೆಗಳೆಲ್ಲ ಬಿದ್ದು ಹೋಗ್ತಾ ಇದ್ದವು. ಅದಕ್ಕೆ ಏನಾಗಿದೆ, ನಮ್ಮ ಅಧಿಕಾರಿಗಳು ಈ ಇಂಜಿನಿಯರ್ಗಳೆಲ್ಲ ಪಾಪ ಅರ್ಧ ರೇಟ್ ಹಾಕಿಬಿಡ್ತಾರೆ. ಅಂದರೆ ಒಂದು ಮನೆ ಬಿದ್ದೋದ್ರೆ 75 ಒಳಗೆ ಬಂದರೆ ಅವ್ರಿಗೇನು ದುಡ್ಡೇ ಸಿಗೋಲ್ಲ. ಪಾಪ ಒಂದು 5,000 10,000 ಸಿಗುತ್ತೆ. ಅದನ್ನು ಸಹ ಹೇಳಿದ್ದೀನಿ, ಆ ಥರ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳಿದ್ದೀನಿ. ಒಟ್ಟಿನಲ್ಲಿ ಸಾಗರದಲ್ಲಿ ಯಾವುದೇ ಅನಾಹುತ ಆದರೂ ಸಹ ತಕ್ಷಣ ತಿಳಿಸ್ಬೇಕು ಅಧಿಕಾರಿಗಳು. ಮತ್ತು ಫಾರೆಸ್ಟ್ ಇಲಾಖೆಯವರಿಗೂ ಹೇಳಿದ್ದೀನಿ, ಯಾವುದೇ ರೈತರನ್ನ ತೆರವುಗೊಳಿಸ್ಬೇಕಾದ್ರೆ ಗಮನಕ್ಕೆ ತರಬೇಕು ಅಂತ ಹೇಳಿದ್ದೀನಿ. ಹಾಗಾಗಿ ಎಲ್ಲರಿಗೂ ಒಂದು ಮಾಹಿತಿ ಕೊಡಲಿಕ್ಕೋಸ್ಕರ ಕರೆದಿದ್ದೀನಿ ಇವತ್ತಷ್ಟೇ. ಅಲ್ಲ, ನನಗೆ ಕೊಟ್ಟರೆ ಒಳ್ಳೇದಲ್ಲ ನಾವು, ಮತ್ತು ಯಾಕಂದ್ರೆ ರೈತರ ಸಮಸ್ಯೆ ನಮಗೆ ಗೊತ್ತಿದೆ ಅಲ್ಲ. ಹಾಗಾಗಿ ಅರಣ್ಯ ಖಾತೆನ ಕೊಟ್ಟರೆ ನಾವು ನಿಭಾಯಿಸ್ತೀವಲ್ಲ, ಹಂಗಾಗಿ ಏನು ಮಾಡೋಕ್ಕೆ ಗೊತ್ತಿಲ್ಲ. ಬಟ್ ಸರ್ಕಾರದಲ್ಲಿ ಮಲೆನಾಡು ಭಾಗದವರಿಗೆ ಕೊಡಬೇಕನ್ನೋದು ನಮ್ಮದು ಸಹ, ನಾನು ಸಹ ಹೇಳಿದ್ದೀನಿ. ಇನ್ನೊಂದು ಸರಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇರ್ಬೇಕಾದ್ರೆ ಹೇಳಿದ್ದೀನಿ, ನೀವು ಏನಾದರೂ ಅರಣ್ಯ ಖಾತೆ ಕೊಡೋದಾದರೆ ಮಲೆನಾಡದ ಭಾಗದವರಿಗೆ ಕೊಡಬೇಕು ಅಂತಲೂ ನಾನು ಹೇಳಿದ್ದೇನೆ. ಅದು ಅವತ್ತು ತಿಳಿಸಿದ್ದೀನಿ ನಾನು. ಅದು ಹೌದು ಅಂತ ಹೇಳಿದ್ದಾರೆ ಅವರು. ಹಾಗಾಗಿ ಕಂಡ್ರೆ ಅವರು ಬೇರೆ ಕಡೆ ಹೋಗಿದ್ದಾರೆ. ಬೇರೆ ಅಲ್ಲಿಯ ಪತ್ರಕರ್ತರಿಗೆ ತೋರಿಸಿದ್ದೀನಿ, ನಿಮಗೆ ತೋರಿಸಿಲ್ಲ ಅಷ್ಟೇ. ಅದು ಏನಾಗಿದೆ, ಈಗ 90 ಕೋಟಿ ಮಾತ್ರ ರಿಲೀಸ್ ಆಗಿದೆ, ಬಾಕಿದು ಇನ್ನೂ ರಿಲೀಸ್ ಆಗಿಲ್ಲ. ಈಗ ಸದ್ಯಕ್ಕೆ ಮಳೆಗಾಲದಲ್ಲಿ ಈಗ ಹೇಳಿದ್ರು, ಈಗ ನಮ್ಮ ASP ಅವರು ಹೇಳಿದ್ರು ಪಾರ್ಕಿಂಗ್ ಜಾಗ ಬಿಟ್ಕೊಡಿ ಅಂತ ಹೇಳಿದ್ದಾರೆ. ಅದು ಬಿಟ್ಕೊಡ್ತೀವಿ. ಈಗ ಹೋದ ವರ್ಷದ ಥರನೇ ಈ ಸರಿ ಯಾರೇ ಬಂದರೂ ಸಹ ಅವರಿಗೆ ನೋಡಲಿಕ್ಕೆ ಏನು ಸಮಸ್ಯೆ ಇಲ್ಲ. ಬಂದವರಿಗೆ ಎಷ್ಟು ಜನ ಬೇಕಾದರೂ ಬಂದರೂ ಸಹ ಆ ಫಾಲ್ಸೆಲ್ಲ ನೋಡಲಿಕ್ಕೆ ಅವಕಾಶವನ್ನು ಇದೆ. ಈಗ ಮುಂದೆ ಬರುವಂಥದ್ದು, ಈಗ ನಮ್ಮದು 3 ಸ್ಟಾರ್ ಹೋಟ್ಲಲ್ಲಿ ಬರುತ್ತೆ ನೆಕ್ಸ್ಟು, ಅದು ಬರುತ್ತೆ. ಆಮೇಲೆ ರೋಪೇ ಏನೋ ಬರುತ್ತಲ್ಲ, ಅದೇನದು ರೋಪೇ ಬರುತ್ತೆ. ಅದಕ್ಕೂ ಸಹ ಈಗಾಗಲೇ ಒಂದು ಪ್ರೈವೇಟ್ ಸಂಸ್ಥೆ ಬಂದಿದೆ. ಈಗ ಅದನ್ನು ಸಹ ರೆಡಿ ಮಾಡ್ತೀವಿ. ಇವ್ರದ್ದು 90 ಕೋಟಿ ಬಿಡುಗಡೆ ಆಗಿದೆ, ಇನ್ನೂ ಹತ್ತತ್ರ ಇನ್ನೂ 90 ಕೋಟಿ ಅಲ್ಲ ರಮೇಶ್, ಇನ್ನೂ 90 ಕೋಟಿ ಬಿಡುಗಡೆ ಆಗಬೇಕು. ಅದು ಮಾಡ್ತಾರೆ, ಅಷ್ಟರೊಳಗೆ ಅವರು ಆನ್ ಗೋಯಿಂಗ್ ವರ್ಕ್ ಅಲ್ಲ, ಅದು ಕೆಲಸ ಮಾಡ್ತಾರೆ. ಮಳೆಗಾಲ ಆರಂಭ ಆಯಿತು, ಮತ್ತೆ ಸ್ವಲ್ಪ ರಸ್ತೆದು ಎಲ್ಲ ಆಯ್ತಲ್ಲ, ಈಗ ಎಲ್ಲ ಬೆಂಗಳೂರಿಗೆ ಹೋಗಾಗಿದೆ, ಯಾವುದೇ ಸಮಸ್ಯೆ ಇಲ್ಲ. ಟಕ್ 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 ಅಂತ ಕೆಲಸ ಮಾಡ್ತಾರೆ. ನೆಕ್ಸ್ಟ್ ನೋಡೋಣ, ಅದು ಫೈಲ್ ಬರಬೇಕಲ್ಲ, ಬೆಂಗಳೂರಿಗೆ ಹೋಗಿ ಬಂದ ತಕ್ಷಣನೇ ಕೆಲಸ ಮಾಡ್ತಾರೆ. ಏನು ಪವರ್ ಮಿನಿಸ್ಟರ್ ಏನು ಮಾಡ್ಬೇಕು ಅನ್ನೋದನ್ನ ತೀರ್ಮಾನ ಮಾಡ್ತಾರೆ. ನಮಗೇನು ಗೊತ್ತಿಲ್ಲ ಅದ್ರ ಬಗ್ಗೆ. ಬಹುಶಃ ಅದ ನಂತರ ನನ್ನ ಲೆಕ್ಕ ಬೇರೆ ಕಡೆಯಿಂದ ಏನಾದ್ರು ತರ್ಬೋದೋ ಏನೋ ಗೊತ್ತಿಲ್ಲ, ತರಿಸ್ಕೊಡ್ತಾರೆ. ಅದು ಖರೀದಿ ಮಾಡೋಕ್ಕೆ ಅವಕಾಶ ಇದೆ, ಅದರಿಂದ ಸರ್ಕಾರ ಖರೀದಿ ಮಾಡ್ಬೋದು. ಎರಡು ರಾಷ್ಟ್ರೀಯ ಪಕ್ಷ, ಒಂದು ನಮ್ಮ ಪ್ರಾದೇಶಿಕ ಪಕ್ಷ ಇರೋದ್ರಿಂದ ಅವರು ಅಭ್ಯರ್ಥಿಗಳನ್ನು ಹಾಕಿರೋದ್ರಿಂದ ಸ್ವಲ್ಪ ನಮ್ಮಲ್ಲಿ ಗೊಂದಲ ಆಗ್ಬೋದು ಅಂತೇಳಿ ನಾವೆಲ್ಲರೂ ಒಂದು ಕಡೆ ಸೇರ್ತಾ ಇದ್ದೀವಿ. ಇದು ರಾಜಕೀಯ ಅಲ್ಲ, ನಾವು 5ನೇ ಅಭ್ಯರ್ಥಿಯನ್ನು ಗೆಲ್ಲಿಸ್ಬೇಕಲ್ಲ, ಅದಕ್ಕೆ ನಮ್ಮ ಒಂದು ಚಾಣಕ್ಯತನ ನಾವು ನೋಡೋಣ. ಕುಮಾರಸ್ವಾಮಿ 16 ಜನ ಒಟ್ಟಿಗೆ ಕಳ ಹಾಕಿದ್ದಾರೆ ಅಲ್ಲ, ಅವರು 16 ಜನ ಹಾಕಿದ್ರೆ ನಾವು 16 ಜನ ನಾವು ಕೇಳಬೇಕಾಗುತ್ತೆ. ನಾವು ಕೇಳಿದ್ದೀವಿ, ಹಾಗಂತ ಇಲ್ಲ. ಅದಾದ ಆ ಥರ ಏನಿಲ್ಲ. ನಾವು ಖಂಡಿತ ನಾವು ಗೆಲ್ತೀವಿ. ನಮಗೆ ಭರವಸೆ ಇದೆ. ನಮಗೇನು ಭಾಳ ಬೇಡ, ಕನಿಷ್ಠ 2 ಓಟ್ ಬೇಕಷ್ಟೇ. ನಾವು ಖಂಡಿತ ಗೆಲ್ತೀವಿ ಅನ್ನೋ ಭರವಸೆ ಇದೆ ನಮಗೆ. ಮಂತ್ರಿಮಂಡಲ ವಿಸ್ತರಣೆ ಯಾವತ್ತಾಗತ್ತೆ? 2ನೇ ಹಂತ 23 ಅಥವಾ 24 ಮೇಲೆ ಮಂತ್ರಿ ವಿಸ್ತರಣೆ ಆಗುತ್ತೆ. ನಿಮ್ಮೆಲ್ಲರ ಆಶೀರ್ವಾದ, ದೇವರ ಆಶೀರ್ವಾದ, ತಾಲೂಕಿನ ಜನರ ಆಶೀರ್ವಾದ ಆಗ್ಬೋದು ಅನ್ನೋ ನಿರೀಕ್ಷೆಯಲ್ಲಿದ್ದೀನಿ. ಸಾಗರ ಒಂದು ಮಿನಿಷಗಿರಿ ಕಾಣ್ಬೋದು. ಅದೇ ಹೇಳಿದ್ನಲ್ಲ, ನಿರೀಕ್ಷೆಯಲ್ಲಿ ಇದ್ದೀನಿ, 100% ಇದ್ದೀನಿ. ಅದು ನೀವು ಗಮನದಲ್ಲಿ ಇಟ್ಕೋಬೇಕಷ್ಟೇ. ಅದನ್ನು ಒಟ್ಟಲ್ಲಿ ತಾಲೂಕಿನ ಜನರ ಆಶೀರ್ವಾದ ಇದು, ಇಲ್ಲಿ ನಮ್ಮ ದೇವರುಗಳಾದಂಥ ಮಾರಿಕಂಬ, ಮಹಾಗಣಪತಿ, ಇವೆಲ್ಲ ಅವರ ಆಶೀರ್ವಾದದಿಂದ ಆಗ್ಬೋದು. ಸರಿ, ಗೃಹಲಕ್ಷ್ಮಿದು ಮತ್ತು
ಬೇರೆಯವರೆಲ್ಲ ದುಡ್ಡು ತೊಗೊಳ್ತಾ ಇದ್ದಾರೆ. ಇದರಿಂದ ಸ್ವಲ್ಪ ನಮಗೆ ಅಂದರೆ ಸರ್ಕಾರಕ್ಕೆ ಲಾಸ್ ಆಗ್ತಾ ಇದೆ, ಅಂದರೆ ಸುಮ್ಮನೆ ಇದಾಗ್ತಾ ಇದೆ. ಅದರಿಂದ ನಾವೇನು ಮಾಡಿದ್ದೀವಿ, ಪಕ್ಕ ಇರೋರಿಗೆ ಏನು ಕೊಡಬೇಕು ಅದಕ್ಕೋಸ್ಕರ ವೋಟರ್ ID ಕೊಟ್ಟರೆ ಸಾಕು, ಅದರ ಆಧಾರದ ಮೇಲೆ ಮತ್ತೆ ಒಂದು ಅಪ್ಲಿಕೇಶನ್ ಹಾಕಿ ತಕ್ಷಣ ಮಾಡಿಕೊಡ್ಬೇಕು ಅನ್ನೋದು ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ. ಈಗ ಜ್ಞಾನೋದಯ ಆಗಿದೆ ನಿಮಗೆ ಅಂತ ಹೇಳ್ತಾರೆ. ಇಲ್ಲ, ಆವಾಗಲೂ ಜ್ಞಾನೋದಯ ಆಗಿತ್ತು. ಈ ಥರ ಆಗುತ್ತೆ, ಸತ್ತವರದ್ದು ಲೀಸ್ಟ್ ಕೊಡದೇ ಇರೋದ್ರಿಂದ ಸಮಸ್ಯೆ ಆಗಿದೆ. ಈಗ ನಾವು ಪಕ್ಕ ಕೊಡಲಿಕ್ಕೋಸ್ಕರ ಏನಾಗಬೇಕು ಕೊಡ್ತೀವಿ. ಯಾವುದು ರದ್ದು ಮಾಡೋ ಪ್ರಶ್ನೆಯೇ ಇಲ್ಲ. ಯಾರು ಅವ್ರ ಮನೇಲಿ ಇಲ್ಲ ಅವ್ರಿಗೆ ಕೊಡೋಕ್ಕೆ ಬರೋದಲ್ಲ, ಯಾರು ತೀರ್ಕೊಂಡಿದ್ದಾರೆ ಅವ್ರಿಗೆ ಕೊಡೋಕ್ಕೆ ಬರೋಲ್ಲ, ಅಷ್ಟೇ ಮಾಡೋದು. ಒಳ್ಳೆ ಕಥೆ ಆಯ್ತಲ್ಲ. ವಿರೋಧ ಪಕ್ಷದವ್ರು ಹಂಗಾರೆ ದುಡ್ಡು, ಸರ್ಕಾರ ದುಡ್ಡು ಸುಮ್ಮನೆ ವೇಸ್ಟ್ ಮಾಡೋಕ್ಕಾಗತ್ತಾ? ಸರ್ಕಾರ ದುಡ್ಡು ಹಾಳು ಮಾಡಬಾರ್ದಲ್ಲ. ಸರ್ಕಾರಕ್ಕೆ ಇನ್ನೊಂದಿಷ್ಟು ಬರಲಿ ಅನ್ನೋದಕ್ಕೆ ಉದ್ದೇಶ ನಮ್ಮದೇನು ಉದ್ದೇಶ ಬೇರೆ ಏನಿಲ್ಲಪ್ಪ. ಯಾರು ಫಲಾನುಭವಿಗಳಿದ್ದಾರೆ 100% ಕೊಡ್ತೀವಿ ಅವರಿಗೆ. ಆಮೇಲೆ ಈ ಕೊಟ್ಟಿದ್ದಾರೆ. ಸುಮಾರು 100 ಜನ ಬಂದು ಸರ್ ಈ ಥರ ಟಾಟಾ ಇವ್ರಿಗೆ ಕೊಡ್ತಾ ಇದ್ದಾರೆ, ಇವತ್ತು ಪ್ರೈವೇಟೈಸು ಮಾಡ್ತಾ ಇದ್ದಾರೆ, ನಮಗೆ ಕಷ್ಟ ಆಗುತ್ತೆ, ಆಗಲ್ಲ, ರೈತರಿಗೆಲ್ಲ ಸಮಸ್ಯೆ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ನನ್ನ ಗಮನಕ್ಕೆ ಬಂದಿದೆ. ನಾನು ಈಗಾಗಲೇ ಅದನ್ನು ಮುಖ್ಯಮಂತ್ರಿಗಳಿಗೆ ಮತ್ತು ಸಂಬಂಧಪಟ್ಟ ನಮ್ಮ ಜಾರ್ಜ್ ಸಾಹೇಬ್ರ ಹತ್ರ ಕೂತು ಮಾತಾಡಿ, ಖಂಡಿತ ಬೇಡ ಸರ್ ಇದು, ಯಾಕೆಂದರೆ ಇದು ಜನಸಾಮಾನ್ಯರಿಗೆ ತೊಂದರೆ ಆಗುತ್ತೆ, ಬೇಡ ಅನ್ನೋದನ್ನ ನಾನು ಒತ್ತಾಯ ಹಾಕ್ತೇನೆ. ನೋಡಿ, ಅವನ ಮೇಲೆ ಕೇಸ್ ಆಗಿದೆ. ಕೇಸ್ ಆದಮೇಲೆ ಅದೇನು ಮುಂದೆ ಏನಿದೆ ಕ್ರಮ ತೊಗೊಳ್ತಾರೆ. ಅವನೇನು ನಿಲ್ಲಿಸುವಂಥ ಅವನೇನು ಮೇಲ್ಗಡೆನೇ ಬಂದವನಲ್ಲ. ಕೇಸ್ ಮಾಡಿದ್ದಾರೆ ಯಾರೋ ಹೆಣ್ಣುಮಗಳು ಕೇಸ್ ಮಾಡಿದ್ದಾರೆ, ಕೇಸ್ ಆಗಿದೆ. ಅದೇನು ಕ್ರಮ ಆಗುತ್ತೆ ಅದು ಜಡ್ಜ್ಗಳು ಅವ್ರು ಏನು ಶಿಕ್ಷೆ ಕೊಡ್ತಾರೆ ಅದು ಅನುಭವಿಸ್ತಾನೆ ಅಷ್ಟೇ. ಈ 3 ದಿನ ರೆಸಾರ್ಟ್ನಲ್ಲಿ ತಮ್ಮ ಖಾತೆ ಏನು ಅಂತ ಏನಾದರೂ ಎಲ್ಲರ ಸ್ನೇಹಿತರ ಮಾತುಕತೆ ಆಡ್ತಾ ಇರ್ತೀವಿ ಅಷ್ಟೇ. ಯಾವುದು ಸಾಧ್ಯನಾ? ಫಸ್ಟು ಅದೇನು ಹೇಳ್ತಾ ಹಡಿಯರೊಳಗೆ ಹಾಳೆ ಆದಮೇಲೆ ಏನು ಮಾಡ್ಬೇಕು ಮಾಡೋಣ.